ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ನಿನ್ನೆ ಇಷ್ಟೇ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಿಗ್ ಬಾಸ್ ಸೀಸನ್ 12ರ ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ಬಗ್ಗೆ ಒಂದು ಸಣ್ಣದಾದ ವಿಡಿಯೋನ ಮಾಡಿದೆ. ರಕ್ಷಿತಾ ಶೆಟ್ಟಿ ನನ್ನ ಫೇವರೇಟ್ ಕಂಟೆಸ್ಟೆಂಟ್ ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅನ್ನೋದನ್ನ ನಿನ್ನೆ ವಿಡಿಯೋನಲ್ಲಿ ನಾನು ತಿಳಿಸಿದ್ದೆ. ಅಶ್ವಿನಿ ಗೌಡ ಅವರು ಧಮಕಿ ಹಾಕೋದನ್ನ, ವಾರ್ನಿಂಗ್ ಕೊಡೋದನ್ನ ನಿಲ್ಲಿಸಬೇಕು, ಕೆಟ್ಟ ಪದಗಳನ್ನ ಬಳಕೆ ಮಾಡಿ ರಕ್ಷಿತಾ ವಿರುದ್ಧ ರೊಚ್ಚಿಗೆ ಹೇಳ್ಬಾರ್ದು ಅಂತನೂ ಕೂಡ ಹೇಳಿದ್ದೆ. ಅಗೇನ್ ಅವರು ನಿನ್ನೆ ಎಪಿಸೋಡ್ ನಾನು ನೋಡಿದೆ. ಆ ಎಪಿಸೋಡ್ ನಲ್ಲಿ ಮತ್ತೆ ನಾಲ್ಗೆ ಹರಿಬಿಟ್ಟಿದ್ದಾರೆ. ಏ ಅಂತ ಮಾತಿಗೂ ಹೇಳುವಂತ ಪದಗಳನ್ನ ಬಳಕೆ ಮಾಡಿದ್ದಾರೆ. ಮತ್ತೆ ರಕ್ಷಿತಾಗೆ ಮುಚ್ಕೊಂಡು ಕುತ್ಕೋ, ಮಧ್ಯ ಮಾತಾಡ್ಬೇಡ ಅಂತ ಹೇಳಿ ರಕ್ಷಿತಾಗೆ ಮತ್ತೆ ದಪ್ಪಕ್ಕೆ ಕಣ್ಣು ಬಿಟ್ಕೊಂಡು ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನನಗೆ ತುಂಬಾ ಖುಷಿ ಆಗಿದೆ ಏನ್ ಗೊತ್ತಾ, ಇಲ್ಲಿವರೆಗೂ ಒಂದ್ ಹಂತಕ್ಕೆ ಒಂದ್ ತಾಳ್ಮೆ ಅಂತ ಇರುತ್ತೆ, ಸಹಿಸ್ಕೊಳ್ಬಹುದು. ಆ ಹಂತನ ಮೀರಿದಾಗ, ತಾಳ್ಮೆಯ ಕಟ್ಟೆ ಹೊಡೆದಾಗ ಯಾರಾದ್ರೂ ಸರಿ ತಿರುಗಿ ಬೀಳ್ತಾರೆ, ತಿರುಗಿ ಮಾತಾಡ್ತಾರೆ ಅನ್ನೋದಕ್ಕೆ ರಕ್ಷಿತಾ ದಿ ಬೆಸ್ಟ್ ಎಕ್ಸಾಂಪಲ್. ನೀವ್ ದಪ್ಪು ಕಣ್ ಮಾಡ್ಕೊಂಡು ಜೋರಾಗಿ ಕಿರ್ಚಾಡ್ಬಿಟ್ರೆ, ನೀವ್ ದಪ್ಪು ಕಣ್ ಬಿಟ್ಬಿಟ್ರೆ ಹೆದ್ರೋ ಮಗಳೇ ಅಲ್ಲ ನಾನು ಅಂತ ಸರಿಯಾಗಿ ಕೌಂಟ್ರ್ ಕೊಟ್ರು. ಅದು ನನಗೆ ಪರ್ಸನಲಿ ಇಷ್ಟ ಆಯ್ತು. ಎಲ್ಲಿವರೆಗೂ ಕೇಳ್ತಾರೆ, ಒಂದು ವ್ಯಕ್ತಿನ ತುಂಬಾ ಕೆಳಮಟ್ಟಕ್ಕೆ ಇಳಿಸಿ ಮಾತಾಡೋದು, ತಾವು ಮೇಲ್ಮಟ್ಟಕ್ಕೆ ತಮ್ಮ ಹೆಸರನ್ನ ಇಟ್ಕೊಂಡು ಮಾತಾಡೋದಿದೆಯಲ್ಲ, ಅದು ಸರಿಯಲ್ಲ. ಅಶ್ವಿನಿ ಅವರು ತುಂಬಾ ದೊಡ್ಡವರಿದ್ದಾರೆ ಮನೆಯಲ್ಲಿ, ಆದ್ರೆ ಅವರು ಮಕ್ಕಳ ಜೊತೆ, ಅದು ಪುಟ್ಟ ಹುಡುಗಿ ಜೊತೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ವಾ? ಅಥವಾ ಗೊತ್ತಿದ್ರು ಕೂಡ ವೀಕೆಂಡ್ ನಲ್ಲಿ ತಮ್ಮ ಹೆಸರು ಬರ್ಬೇಕು, ರಕ್ಷಿತಾ ಮತ್ತೆ ಅಶ್ವಿನಿ ಗೌಡ ಅಂತ ಬಂದಾಗ ತಮ್ಮ ಟಾಪಿಕ್ ಚರ್ಚೆ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಧ್ಯೆ, ಅಂದ್ರೆ ರಕ್ಷಿತಾ ಯಾವಾಗೆಲ್ಲ ಮಾತಾಡ್ತಾರೋ ಆಗ ತಮ್ಮ ವಾಯ್ಸ್ ರೈಸ್ ಮಾಡಿ ಮುಚ್ಕೊಂಡ್ ಕುತ್ಕೋ, ಮುಚ್ಕೊಂಡ್ ಮಲ್ಕೋ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಜೋರಾಗಿ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಟಾಪಿಕ್ ಚರ್ಚೆ ಆಯ್ತು. ಕಾವ್ಯನ್ಗೆ ಫ್ರೀ ಪ್ರಾಡಕ್ಟ್ ಅಂದಿದ್ದು ನಿಮ್ಗೆಲ್ರಿಗೂ ಗೊತ್ತಿದೆ. ಗಿಲ್ಲಿ ಜೊತೆ ನೀನು ಬಂದಿರ್ತಕ್ಕಂಥ ಫ್ರೀ ಪ್ರಾಡಕ್ಟ್ ಅಂತ. ಕಳೆದ 3-4 ವಾರಗಳಿಂದ ಅಶ್ವಿನಿ ಗೌಡ ಅವರು ಆ ತರದ ಫ್ರೀ ಪ್ರಾಡಕ್ಟ್ ಅಂತ ಪದ ಬಳಕೆ ಮಾಡಿದಾಗ, ಮತ್ತೆ ಆಗಾಗ ರೊಚ್ಚಿಗೆ ಎದ್ದಾಗೆಲ್ಲ ಒಂದ್ ರೀತಿ ಮೌನವಾಗಿದ್ದುಕೊಂಡೇ ಉತ್ತರ ಕೊಟ್ಟಿದ್ರು. 1-2 ಬಾರಿ ಗರಂ ಆಗಿದ್ರು ಕಾವ್ಯ ಶೈವ ಅವರು. ಆದ್ರೆ ನಿನ್ನೆ ಎಪಿಸೋಡ್ ನ ನೋಡಿದೆ, ಅವರದ್ದೇ ಭಾಷೆಯಲ್ಲಿ, ಅವರದ್ದೇ ಸ್ಟೈಲ್ ನಲ್ಲಿ, ಅಂದ್ರೆ ಅಶ್ವಿನಿ ಗೌಡ ಅವರ ಸ್ಟೈಲ್ ನಲ್ಲೇ ವಾಪಸ್ ತಿರುಗೇಟ್ ಕೊಟ್ರು ಕಾವ್ಯ ಶೈವ ಅವರು. ಎಸ್, ಏ ಅಂತ ಪದ ಬಳಕೆ ಮಾಡ್ತಾ ಇದ್ದಿದ್ದು ಅಶ್ವಿನಿ ಗೌಡ ಅವರು. ಅದೇ ಸ್ಟೈಲ್ ನಲ್ಲೇ ಏ ಅನ್ಕೊಂಡೆ ಉತ್ತರ ಕೊಟ್ರು ಅಥವಾ ಕೌಂಟರ್ ಕೊಟ್ರು ಅಂತ ಹೇಳ್ಬೋದು. ಯಾಕಂದ್ರೆ ಕಾವ್ಯ ಅವ್ರಿಗೆ ಫ್ರೀ ಪ್ರಾಡಕ್ಟ್ ಅಂತ ಅಂದಾಗ ಅಥವಾ ಅನ್ನಿಸ್ಕೊಂಡಾಗ ಅಗೇನ್ ಅವ್ರು ಹೋಗಿ ಅಶ್ವಿನಿ ಗೌಡ ಅವ್ರ ಹತ್ರ ಕೂತು ಮಾತಾಡೋದು ತುಂಬಾ ಕಡಿಮೆ ಅನ್ನೋದಕ್ಕಿಂತ ಅವ್ರು ಹೋಗಿ ಮಾತಾಡೋದಿಲ್ಲ. ಟಾಸ್ಕ್ ಅಂತ ಬಂದಾಗ ಒಂದು ಟೀಮ್ ಅಲ್ಲಿ ಇದ್ರೆ ಮಾತ್ರ ಕೋರ್ಡಿನೇಷನ್ ಇರುತ್ತೆ. ನಿಮ್ಮೆಲ್ರಿಗೂ ಗೊತ್ತಿದೆ, ನೆನ್ನೆ ಎಪಿಸೋಡ್ ನೋಡಿದ್ರೆ ಅಲ್ಲಿ ಡೇರಿಂಗ್ ಬಗ್ಗೆ ಚರ್ಚೆ ಆಗುತ್ತೆ. ಆ ಡೇರಿಂಗ್ ಬಗ್ಗೆ ಚರ್ಚೆ ಆದ ನಂತರ ಬ್ಲೂ ತಂಡದವರ ಬಳಿ ಹೋಗಿ ಕನ್ವಿನ್ಸ್ ಮಾಡ್ಬೇಕು ಅವ್ರನ್ನ, ಅಂದ್ರೆ ಸ್ಟೂಡೆಂಟ್ ಆಫ್ ದ ವೀಕ್ ಅನ್ನೋ ಪಟ್ಟ ಸಿಗಬೇಕು ಅಂತಂದ್ರೆ ಬ್ಲೂ ತಂಡದವರ ಹತ್ರ ಹೋಗಿ ರೆಡ್ ತಂಡದವರು ಮಾತಾಡ್ಬೇಕಿತ್ತು. ಅಶ್ವಿನಿ ಗೌಡ ಅವರ ಟೀಮ್ ಜೊತೆ ಹೋಗಿ ಮಾತಾಡ್ಲೇ ಇಲ್ಲ ಯಾರು, ನಮ್ಮ ಕಾವ್ಯ ಹಾಗೆ ರಕ್ಷಿತಾ ಅವರು. ನನಗೆ ಅದು ಆ ಒಂದು ಸ್ಟ್ಯಾಂಡ್, ಅವರಿಬ್ಬರ ನಿಲುವೇನಿತ್ತಲ್ಲ, ಅದು ನನಗೆ ನಿಜಕ್ಕೂ ಕೂಡ ಇಷ್ಟ ಆಯ್ತು, ಮತ್ತೆ ಹೆಮ್ಮೆ ಅನ್ನಿಸ್ತು. ಯಾಕಂದ್ರೆ ನಮ್ಮನ್ನ ಫ್ರೀ ಪ್ರಾಡಕ್ಟ್ ಅಂದಿದ್ದಾರೆ ಅಂತ ಕಾವ್ಯ ಹೋಗ್ಲಿಲ್ಲ. ರಕ್ಷಿತಾ ನನ್ನನ್ನ ಇಡಿಯಟ್ ಅಂತಾರೆ, ಕಾರ್ಟೂನ್ ಅಂತ ಕರೀತಾರೆ, ಶಿ ಈಸ್ ಎಸ್ ಕೆಟಗರಿ ಅಂದಿದ್ದಾರೆ, ಸೊ ನಾನ್ ಯಾಕೆ ಹೋಗಿ ಮಾತಾಡ್ಬೇಕು ಅನ್ನುವಂತ ಜಿದ್ದು, ಸ್ವಾಭಿಮಾನ ಅನ್ನೋದಿರುತ್ತಲ್ಲ. ಸೊ ಹಾಗಾಗಿ ಇಬ್ರು ಕೂಡ ಹೋಗಿ ಮಾತಾಡ್ಲಿಲ್ಲ. ಸ್ಟೂಡೆಂಟ್ ಆಫ್ ದ ವೀಕ್ ಅನ್ನೋ ಪಟ್ಟನೂ ಸಿಗ್ಲಿಲ್ಲ. ಅದಕ್ಕೆ ಅವ್ರಿಗೇನ್ ರಿಗ್ರೆಟ್ಸ್ ಇಲ್ಲ. ಇದೆಲ್ಲ ಕಾನ್ವರ್ಸೇಷನ್ ಆದ್ಮೇಲೆ ಅಶ್ವಿನಿ ಅವ್ರು ಕೂತಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತಾರೆ. ಅಂದ್ರೆ ಕಾವ್ಯ ಅವರು ನಮ್ಮ ಹತ್ರ ಬಂದು ಮಾತಾಡ್ಲಿಕ್ಕೆ ಪ್ರಯತ್ನನೇ ಪಡ್ಲಿಲ್ಲ. ಸೊ ಅವ್ರ ಅಹಂ ಬಿಡಬೇಕು ಅಂತ ಹೇಳ್ಬಿಟ್ಟು ಏನ್ ಡಿಸ್ಕಷನ್ ಆಗಿತ್ತಲ್ಲ, ಸೊ ಹಾಗಾಗಿ ಆ ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕಾವ್ಯ ಅಶ್ವಿನಿ ಅವ್ರ ಹತ್ರ ಹೋದಾಗ ಮಾತಿಗೆ ಮಾತು ಬೆಳೆಯುತ್ತೆ. ಆರಂಭದಲ್ಲಿ ಸ್ಟಾರ್ಟಿಂಗ್ ಚೆನ್ನಾಗೆ ಮಾತಾಡ್ತಾರೆ, ಅನಂತರ ಮಾತಾಡ್ತಾ ಅದು ಹೋಗೆಲೆ ಬಾರೆಲೆ ಅವಳು ಇವಳು ಅಂತಕ್ ಹೋಗುತ್ತೆ. ಆದ್ರೆ ಫಸ್ಟ್ ಅವಳು ಅಂತ ಶುರು ಮಾಡಿದ್ದು ಅಂದ್ರೆ ಏಕವಚನ ಪದ ಬಳಸಿದ್ದೆ ಅಶ್ವಿನಿ ಗೌಡ ಅವರು. ಸೊ ಹಾಗಾಗಿ ನನ್ನ ಹೆಸರು ಅಶ್ವಿನಿ ಗೌಡ ಅನ್ನುವಂತಹ ಹೆಸರನ್ನ ಪವರ್ ಕಾರ್ಡ್ ಆಗಿ ಯೂಸ್ ಮಾಡ್ಕೊಂಡು ನೀನು ಆಟ ಆಡ್ತಾ ಇದೀಯ ಅಂತ ಹೇಳಿ ಕಾವ್ಯನ್ಗೆ ಹೇಳ್ತಾರೆ ಅಶ್ವಿನಿ ಗೌಡ ಅವರು. ಆದ್ರೆ ಇಲ್ಲಿ ಯಾರ ಹೆಸರನ್ನ ಬಳಕೆ ಮಾಡ್ಕೊಂಡು ಯಾರು ಆಟ ಆಡೋದಕ್ಕಾಗಲ್ಲ. ಯಾಕಂದ್ರೆ ಕಾವ್ಯ ಏನು ಹೊಸಬ್ರಲ್ಲ ಇಂಡಸ್ಟ್ರಿಗೆ, ಅವರು ಸೀರಿಯಲ್ಗಳ ಸಿನಿಮಾಗಳನ್ನ ಮಾಡ್ಕೊಂಡೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರೋದು. ಈಗ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ಅಂದ್ರೆ ಅಶ್ವಿನಿ ಗೌಡ ಅನ್ನುವಂತ ಹೆಸರನ್ನ ಪವರ್ ಕಾರ್ಡ್ ಆಗಿ ಯೂಸ್ ಮಾಡ್ಕೊಂಡು ಆಟ ಆಡ್ತಿ ಅಂದ್ರೆ ಕಾವ್ಯ ಯಾವುದೇ ಕಾರಣಕ್ಕೂ ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇರ್ಲಿಲ್ಲ. ನಾನು ಯಾರ ಹೆಸರು ಹೇಳ್ಕೊಂಡು ಇಲ್ಲಿವರೆಗೂ ಬಂದಿಲ್ಲ, ಯಾರ ಹೆಸರು ಹೇಳ್ಕೊಂಡು ಆಟ ಆಡೋ ಅವಶ್ಯಕತೆನೂ ಇಲ್ಲ ಅಂತ ಹೇಳಿದ್ರು.
ಹಾಗೆ ಸರಿಯಾಗಿ ಕೌಂಟರ್ ಕೊಟ್ರು. ರೆಸ್ಪೆಕ್ಟ್ ನ ನೀವು ನಮಗ್ ಕೊಟ್ರೆ ನಾನು ರೆಸ್ಪೆಕ್ಟ್ ನಿಮಗೆ ಕೊಡ್ತೀನಿ. ಕಳೆದ 4 ವಾರಗಳಿಂದ ನಾನು ರೆಸ್ಪೆಕ್ಟ್ ಕೊಡ್ತಾನೆ ಬಂದಿದ್ದೆ. ಆದ್ರೆ ನೀವು ಫ್ರೀ ಪ್ರಾಡಕ್ಟ್ ಅಂದ್ರಿ. ಜೊತೆಗೆ ಪವರ್ ಕಾರ್ಡ್ ಅಂದ್ರೆ ಅಶ್ವಿನಿ ಅನ್ನುವಂತ ಹೆಸರನ್ನ ಪವರ್ ಕಾರ್ಡ್ ಆಗಿ ಯೂಸ್ ಮಾಡ್ಕೊಂಡು ಆಟ ಆಡ್ತಾ ಇದೀಯ ಅಂದ್ರೆ ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ನಾನ್ಯಾಕೆ ನಿಮಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅದು ಅವಳು ಇವಳು ಅಂತ ಅನ್ನಿಸ್ಕೊಂಡ್ಮೇಲೂ ನಾನ್ಯಾಕೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಕಾವ್ಯ ವಾದ ಮಾಡ್ತಾರೆ. ಅಟ್ ದಿ ಸೇಮ್ ಟೈಮ್ ಅದೇ ಕ್ಷಣದಲ್ಲಿ ಈ ಮನೆಯಿಂದ ನೀನ್ ಹೋಗ್ತೀಯಾ, ನಾನು ಅದನ್ನ ನೋಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾರೆ ಅಶ್ವಿನಿ ಗೌಡ ಅವರು ಕಾವ್ಯನ್ಗೆ. ಅಟ್ ದಿ ಸೇಮ್ ಟೈಮ್ ಕಾವ್ಯನೂ ಕೂಡ ಹೇಳಿದ್ದಾರೆ ನಾನು ಹೋಗ್ತೀರಾ ನೀವು ಹೋಗ್ತೀರಾ ನೋಡೋಣ ಅಂತ ಹೇಳ್ಬಿಟ್ಟು ಇಬ್ರು ಒಬ್ರಿಗೊಬ್ರು ಸವಾಲ್ ಹಾಕೊಂಡಿದ್ದಾರೆ. ಹೀಗೆ ಒಬ್ರಿಗೊಬ್ರು ಪರಸ್ಪರ ಮಾತಿನ ಚಕಮಕಿಯ ಮಧ್ಯೆ ರಕ್ಷಿತಾ ಇಂಟರ್ಫಿಯರ್ ಆದ್ರು, ಮಾತಾಡಿಕ್ ಬಂದ್ರು. ಅಶ್ವಿನಿ ಗೌಡ ಹೆಸರನ್ನ ಪವರ್ ಕಾರ್ಡ್ ಆಗಿ ಯೂಸ್ ಮಾಡ್ಕೊಂಡು ಆಟ ಆಡ್ತಿದ್ವಿ ಅಂತ ನೀವ್ ಹೇಳ್ತೀರಾ, ಹಾಗಾದ್ರೆ ರಕ್ಷಿತಾನ ಹೆಸರನ್ನ ಪವರ್ ಕಾರ್ಡ್ ಆಗಿ ಯೂಸ್ ಮಾಡ್ಕೊಂಡು ನೀವ್ ಆಟ ಆಡ್ತಿದ್ರಿ ಅನ್ನೋ ರೀತಿಯಲ್ಲಿ ರಕ್ಷಿತಾ ಮಾತಾಡಿದ್ರು. ಅಫ್ಕೋರ್ಸ್ ಹೌದು, ಯಾಕಂದ್ರೆ ವೀಕೆಂಡ್ ನಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋ ತರನೇ ಅಶ್ವಿನಿ ಗೌಡ ಅವರು ಈಗ ರಕ್ಷಿತಾನ ಟಾರ್ಗೆಟ್ ಮಾಡ್ತಾ ಇದಾರೆ. ಜಾಸ್ತಿ ಅವ್ರ ಜೊತೆ ವಾದಕ್ಕೆ ಇಳಿತಾ ಇದಾರೆ. ಅವ್ರ ರಕ್ಷಿತಾ ಎಂಟ್ರಿ ಆದ್ರೆ ಸಾಕು ಅವಳನ್ನ ಹೀಯಾಳಿಸಿ ಮಾತಾಡೋದು, ಮುಚ್ಕೊಂಡ್ ಮಲ್ಗು ಅಥವಾ ಮುಚ್ಕೊಂಡಿರು ಅನ್ನೋ ಪದಬಳಕೆನ ತುಂಬಾ ಜಾಸ್ತಿ ಮಾಡ್ತಾ ಇದಾರೆ. ಸೊ ಅವ್ರು ರಕ್ಷಿತನು ಕೂಡ ಟ್ರಿಗರ್ ಆದ್ರು. ಎಷ್ಟು ದಿನ ಅಂತ ಕಣ್ಣು ದಪ್ಪಗ್ ಮಾಡ್ಕೊಂಡು ಕಿಚ್ಚಾಡಿದ ತಕ್ಷಣ ಸೊ ಹೆದರ್ಕೋಬೇಕು, ಯಾವುದೇ ಕಾರಣಕ್ಕೂ ಹೆದರಲ್ಲ, ಇದೇನ್ ಧಾರಾವಾಹಿ ಅಲ್ಲ, ನಿಮ್ ಧಾರಾವಾಹಿನ ಹೊರಗಡೆ ತೋರಿಸಿ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಕೂತು ಮಾತಾಡುತ್ತಿರ್ಬೇಕಾದ್ರೆ ಹೇಳಿದ್ರು. ಧಾರಾವಾಹಿ ಅಂದಾಕ್ಷಣ ಅಶ್ವಿನಿ ಗೌಡ ಅವರು ಅದನ್ನ ಬೇರೆ ತರ ತಿರ್ಗಿಸಿ ಮಾತಾಡಿದ್ರು. ಕಲಾವಿದ್ರಿಗೆ ಅವಮಾನ ಮಾಡ್ಬಿಡ, ಕಲಾವಿದರಿಗೆ ಅವಮಾನ ಮಾಡ್ಬಿಡ, ಅವ್ರು ಸುಮ್ನೆ ಬಿಡಲ್ಲ, ಅದನ್ನ ತಗೊಂಡ್ ಹೊಡಿತಾರೆ ಇದನ್ನ ತಗೊಂಡ್ ಹೊಡಿತಾರೆ ಅಂತ ಹೇಳಿ ಅಶ್ವಿನಿ ಗೌಡ ಅವರು ಆ ಒಂದು ಮೂಮೆಂಟ್ ನ ಆ ಸಿಚುಯೇಷನ್ ತಿರುಗಿಸೋ ಪ್ರಯತ್ನ ಮಾಡಿದ್ರು. ಆದ್ರೆ ಅಲ್ಲಿ ರಕ್ಷಿತಾ ಹೇಳಿದ್ದು ನಿಮ್ಮ ಹೈ ಡ್ರಾಮಾನ ಹೊರಗಡೆ ಇಟ್ಕೊಳ್ಳಿ, ಇದು ಧಾರಾವಾಹಿ ಅಲ್ಲ ಅನ್ನೋ ತರ. ಯಾಕಂದ್ರೆ ಇವರು ನಾನು ಇಎಂ ಅಂತಾನೆ ಬಳಸ್ತೀನಿ ಇನ್ಮೇಲೆ. ಯಾಕಂದ್ರೆ ರಕ್ಷಿತಾ ವಿರುದ್ಧವಾಗಿ ಪದೇ ಆಕೆನ ಟ್ರಿಗರ್ ಮಾಡೋದು ಅಥವಾ ಆಕೆನ ಹೀಯಾಳಿಸೋ ಕೆಲಸ ಅಶ್ವಿನಿ ಗೌಡ ಅವ್ರು ಮಾಡ್ತಿರೋದ್ರಿಂದ ನಾನು ಕಾಕೋಟ್ ಸುದಿ ಅವರ ಸ್ಟೈಲ್ ನಲ್ಲೇ ಇಎಂ ಅಂತಾನೆ ಬಳಸ್ತೀನಿ. ಎಲ್ಲಿವರೆಗೆ ಅಂದ್ರೆ ರಕ್ಷಿತಾಗೆ ಅವರು ಗೌರವ ಕೊಡೋ ತನಕ, ರಕ್ಷಿತಾನ ಅವರು ರೆಸ್ಪೆಕ್ಟ್ ಮಾಡೋ ತನಕ. ಸೊ ಅಲ್ಲಿ ತಿರುಗಿಸೋ ಪ್ರಯತ್ನ ಮಾಡಿದ್ದು ಇದು ಧಾರಾವಾಹಿ ಅಂತ ಅವ್ರು ಹೇಳಿದ ತಕ್ಷಣ ಕಲಾವಿದರಿಗೆ ಅವಮಾನ ಮಾಡ್ತಿದ್ಯಾ ಅಂತ ಹೇಳಿದ್ದು ಅಶ್ವಿನಿ ಗೌಡ ಅವ್ರದ್ದು ಸರಿಯಲ್ಲ. ಜೊತೆಗೆ ಈ 4 ವಾರಗಳಿಂದ ಅಶ್ವಿನಿ ಗೌಡ ಅವರು ಕಣ್ ದಪ್ಪಗ್ ಮಾಡ್ಕೊಂಡಾಗ, ಕೆಂಡ ಕಾರದಾಗ, ರೊಚ್ಚಿಗೆದ್ದಾಗ, ವಾರ್ನಿಂಗ್ ಕೊಟ್ಟಾಗ, ಧಮಕಿ ಹಾಕಿದಾಗ ಸೈಲೆಂಟ್ ಆಗಿನೇ ಉತ್ತರ ಕೊಡ್ತಾ ಬರ್ತಾ ಇದ್ದಂತಹ ರಕ್ಷಿತಾ ಹಾಗೆ ಕಾವ್ಯ ಅಶ್ವಿನಿ ಗೌಡ ಅವ್ರ ಸ್ಟೈಲ್ ನಲ್ಲೇ ಏ ಅನ್ಕೊಂಡು ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಇದು ರಕ್ಷಿತಾ ಅವರ ಅಭಿಮಾನಿಗಳಿಗೆ ಜೊತೆ ಕಾವ್ಯ ಅವರ ಅಭಿಮಾನಿಗಳಿಗೆ ತುಂಬಾ ಖುಷಿ ಕೊಟ್ಟಿದೆ. ಸೊ ಬಿಗ್ ಬಾಸ್ ಸೀಸನ್ ಈ 11 ಸೀಸನ್ ಏನಿತ್ತಲ್ಲ ಅದೆಲ್ಲ ಒಂದ್ ಲೆಕ್ಕ, ಈ 12ನೇ ಸೀಸನ್ ಬೇರೆದೇ ಲೆಕ್ಕ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಸೊ ಅದರಂತೆ ನಾನು ಹೇಳ್ತಿದ್ದೀನಿ, ಅಥವಾ ನನ್ನ ಅಭಿಪ್ರಾಯ, ಬಿಗ್ ಬಾಸ್ ಸೀಸನ್ 12ರ 4 ವಾರದ ಎಪಿಸೋಡ್, ಈ 1 ತಿಂಗಳ ಜರ್ನಿ ಏನಿತ್ತು ಅದು ಒಂದ್ ಲೆಕ್ಕ ಆದ್ರೆ ಇಲ್ಲಿಂದ ಅಂದ್ರೆ ಇವತ್ತಿಂದ ಕಾವ್ಯ ಶೈವ ಹಾಗೆ ರಕ್ಷಿತಾ ಶೆಟ್ಟಿ ಅವರು ಏನ್ ಗುಡುಗಿದ್ದಾರೆ ಅಶ್ವಿನಿ ಗೌಡ ಅವರ ಮೇಲೆ, ಸೊ ಹಾಗಾಗಿ ಇಲ್ಲಿಂದ ಬೇರೆದೇ ಲೆಕ್ಕ ಅಂತ ಹೇಳ್ತಾ ಬಿಗ್ ಬಾಸ್ ಅಪ್ಡೇಟ್ ಗಳನ್ನ ಪಿನ್ ಟು ಪಿನ್ ಅಲ್ಲದೆ ಹೋದ್ರು ಕೂಡ ನನಗೆ ಇಷ್ಟ ಆದಂತ ಎಪಿಸೋಡ್ಗಳ ಬಗ್ಗೆ ಅಥವಾ ಮಾತಾಡ್ಲೇಬೇಕು ಅನ್ಸೋ ಎಪಿಸೋಡ್ಗಳ ಬಗ್ಗೆ ನನ್ನ ಅಭಿಪ್ರಾಯನ ಮಂಡಿಸ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.